ಕೈಲಾಶ್ ನ್ಯೂಸ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ವಿನಾಯಕ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಬೆಂಗಳೂರಿನಿಂದ ವಿನಾಯಕ್ಗೆ ಕರೆ ಹೋಗಿತ್ತು. ವಿನಾಯಕ್ ಲೈನಲ್ಲಿ ಇದ್ದೀರಾ? ಓಕೆ ವಿನಾಯಕ್, ನಿಮ್ಮ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ಪ್ರಶ್ನೆ ಮತ್ತೊಮ್ಮೆ ನಾವು ಕೇಳಿದಂತಹ ಪ್ರಶ್ನೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸೋಷಿಯಲ್ ವೆಬ್ಸೈಟ್ ಯಾವುದು? ಆಯ್ಕೆಗಳು: ಎ ಟ್ವಿಟರ್, ಬಿ ಫೇಸ್ಬುಕ್, ಸಿ ಗೂಗಲ್, ಡಿ ಮೇಲಿನ್. ವಿನಾಯಕ್ ಕೊಟ್ಟಂತಹ ಉತ್ತರ ಸಿ ಗೂಗಲ್ ಅಲ್ವಾ? ಓಕೆ ವಿನಾಯಕ್, ನಿಮ್ಮ ಉತ್ತರ ಸರಿನೋ ತಪ್ಪೋ ಅಂತ ನೋಡೋಣ. ವಿನಾಯಕ್, ಎಕ್ಸ್ಟ್ರೀಮ್ಲಿ ಸಾರಿ, ನಿಮ್ಮ ಉತ್ತರ ತಪ್ಪು. ಓಕೆ ವಿನಾಯಕ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ರಿ, ಹಾಗೆ ಒಂದು ಸ್ವಲ್ಪ ಟಿಪ್ಪಣಿಗಳನ್ನ ಕೊಟ್ಟು ಜಾಸ್ತಿ ನಮ್ಮ ಜ್ಞಾನ ವೃದ್ಧಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರಶ್ನೆ ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೀವಿ. SMS ರೌಂಡ್ಗಾಗಿ ಪ್ರಶ್ನೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸೋಷಿಯಲ್ ವೆಬ್ಸೈಟ್ ಯಾವುದು? ಆಯ್ಕೆಗಳು: ಎ ಟ್ವಿಟರ್, ಬಿ ಫೇಸ್ಬುಕ್, ಸಿ ಗೂಗಲ್, ಡಿ ಮೇಲಿನ್. SMS ಮಾಡುವಂತಹ ವಿಧಾನ, LUCK ಲಕ್ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು 4ನೇ ಪ್ರಶ್ನೆ ಇದು, ಸ್ಪೇಸ್ ಕೊಡಿ. ABCD ನಿಮ್ಮ ಆಯ್ಕೆ ಇದೆಯೋ ಯಾವುದನ್ನ ಟೈಪ್ ಮಾಡಿ 9901778080 ಈ ನಂಬರ್ಗೆ SMS ಮಾಡಿ. ಓಕೆ, ಹಾಗಿದ್ರೆ ಮುಂದಿನ ಕರೆ ಯಾರಿಗೆ ಹೋಗುತ್ತೆ? ಮುಂದಿನವರಾರು ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರಾ ಅಂತ ನೋಡೋಣ. ಮುಂದಿನ ಕರೆ ಯಾರ್ದು? ಹಲೋ ಹಲೋ, ಯಾರು ಮಾತಾಡ್ತಿರೋದು? ವಿನೋದ್ ಅಂತ. ವಿನೋದ್, ಎಲ್ಲಿಂದ? ಕುಮಟಾದಿಂದ. ವಿನೋದ್, ಯಾಕಷ್ಟು ಲೋ ಫೀಲ್ ಆಗ್ತಾ ಇದ್ದೀರಿ? ಎಕ್ಸೈಟ್ಮೆಂಟ್ ಕಾಣಿಸ್ತಿಲ್ಲ? ಹೌದು, ಸರ್ ಕಾಲ್ ಸಿಕ್ಕಿದೆಲ್ಲ ಅದಕ್ಕೆ. ಹಾಗಾಗಿ ಓಕೆ ಓಕೆ ವಿನೋದ್, ಹಾಗಿದ್ರೆ ರೆಡಿ ಇದ್ದೀರಾ? ರೆಡಿ ಇದೆ. ವಂಡರ್ಫುಲ್ ವಿನೋದ್, ಹಾಗಿದ್ರೆ 10 ಪ್ರಶ್ನೆ ನೀವು ಉತ್ತರ ಕೊಡಿ ಅಂತ ನಾನು ಆಶಿಸ್ತೀನಿ. ಮೊದಲನೇ ಪ್ರಶ್ನೆ ಕೇಳೋಣವಾ? ಓಕೆ ವಿನೋದ್, ನಿಮ್ಮ ಮೊದಲ ಪ್ರಶ್ನೆ, ಧರ್ಮಸ್ಥಳ ಇದು ಯಾವ ಜಿಲ್ಲೆಗೆ ಸೇರಿದೆ? ಆಯ್ಕೆಗಳು: ಎ ಉತ್ತರ ಕನ್ನಡ, ಬಿ ಕೊಡಗು, ಸಿ ದಕ್ಷಿಣ ಕನ್ನಡ, ಡಿ ಚಿಕ್ಕಮಗಳೂರು. ನಿಮ್ಮ ಸಮಯ ಈಗ ಶುರು. ವಿನೋದ್, ಏನನ್ಸುತ್ತೆ? ಯೋಚನೆ ಮಾಡ್ತಾ ಇದ್ದೀರಾ? ಹೌದು. ನಿಮ್ಮ ಸಮಯ ಮುಗಿತಾ ಇದೆ. ಇನ್ನು ಕೇವಲ 15 ಸೆಕೆಂಡ್ ಮಾತ್ರ ಬಾಕಿ ಇರೋದು. ಬೇಗ ಉತ್ತರವನ್ನ ಹೇಳ್ಬೇಕು. ದಕ್ಷಿಣ ಕನ್ನಡ ಪಕ್ಕನಾ? ಪಕ್ಕ. ತಗೊಳ್ಳೋದಾ? ತಗೊಳ್ಬಹುದು. ಓಕೆ ವಿನೋದ್, ನೀವು ಹೇಳಿದಂತಹ ಉತ್ತರ ಸಿ ದಕ್ಷಿಣ ಕನ್ನಡ. ನಿಮ್ಮ ಉತ್ತರ ಸರಿನೋ ತಪ್ಪು ಅಂತ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ ವಿನೋದ್. ಅಲ್ಲ, ನಾನೇ ಖುಷಿ ಪಡ್ತಾ ಇದ್ದೇನೆ ನೀವು ಉತ್ತರ ಸರಿ ಹೇಳಿದ್ರಿ ಅಂತ. ನೀವ್ ಯಾಕಷ್ಟು ಬೇಜಾರಲ್ಲಿದ್ದೀರಾ? ಇಲ್ಲ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ವಂಡರ್ಫುಲ್ ವಿನೋದ್. ಓಕೆ, ಆಗಿದ್ರೆ ಏನ್ ಮಾಡ್ಕೊಂಡಿದ್ದೀರಿ ವಿನೋದ್? ನಾವು ಟೀಚರ್ ಆಗಿ ಜಾಬ್ ಮಾಡ್ತೀವಿ. ಟೀಚರ್ ಆಗಿ? ಓ ವಂಡರ್ಫುಲ್. ಹಾಗಾದ್ರೆ ವಿನೋದ್ ಟೀಚರ್ಗೆ ಎಲ್ಲ ಗೊತ್ತಿದ್ದೇ ಇರುತ್ತೆ. ಎರಡನೇ ಪ್ರಶ್ನೆ ಕೇಳೋಣ? ಕೇಳಬಹುದು. ಓಕೆ ವಿನೋದ್, ನಿಮ್ಮ ಎರಡನೇ ಪ್ರಶ್ನೆ, ಶೂನ್ಯವನ್ನ ಕಂಡು ಹಿಡಿದದ್ದು ಯಾರು? ಆಯ್ಕೆಗಳು: ಎ ಆರ್ಯಭಟ, ಬಿ ಭಾಸ್ಕರ, ಸಿ ಧನ್ವಂತರಿ, ಡಿ ಜಗದೀಶ್ ಭಟ್. ನಿಮ್ಮ ಸಮಯ ಈಗ ಶುರು ವಿನೋದ್. ಏನನ್ಸುತ್ತೆ? ಭಾರತ ಜಗತ್ತಿಗೆ ಶೂನ್ಯವನ್ನ ಕೊಡ್ತು, ಆದ್ರೆ ಶೂನ್ಯವನ್ನ ಕಂಡು ಹಿಡಿದದ್ದು ಯಾರು? ಎ ಆರ್ಯಭಟ. ಪಕ್ಕನಾ? ಪಕ್ಕ. ಬೇರೆ ಯಾರು ಅಲ್ಲ ಅಂತೀರಿ? ಇಲ್ಲ, ಅವರೇ ಕಂಡು ಹಿಡಿದ್ರು. ಭಾಸ್ಕರ, ಧನ್ವಂತರಿ, ಜಗದೀಶ್ ಭಟ್ ಆಯ್ಕೆಗಳಲ್ಲಿವೆ. ಪಕ್ಕ? ಪಕ್ಕ. ತಗೊಳ್ಳೋಣ? ಓಕೆ ವಿನೋದ್, ನೀವು ಹೇಳಿದಂತಹ ಉತ್ತರ ಎ ಆರ್ಯಭಟ. ನಿಮ್ಮ ಉತ್ತರ ವಿನೋದ್ ಮೇಷ್ಟ್ರ ಉತ್ತರ ಸರಿಯಾಗಿದೆ. ಹೇಗನ್ನಿಸ್ತಾ ಇದೆ ವಿನೋದ್? ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ ಅಂತೀರಿ? ವಂಡರ್ಫುಲ್. ಓಕೆ ವಿನೋದ್, ಹಾಗಿದ್ರೆ ನೀವು 10 ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಿ? ಹೌದು, ರೆಡಿ. ಏನನ್ಸುತ್ತೆ? 10ಕ್ಕೆ 10 ಬೀಳುತ್ತೆ ಅಂತೀರಾ? ಬೀಳ್ಬೋದು ಅಂತೀರಿ. ಎಲ್ಲರಿಗೂ ಬೇರೆಯವ್ರಿಗೆ ಮಾರ್ಕ್ಸ್ ಕೊಡ್ತಿದ್ರೆ ಈಗ ನಿಮಗೆ ಮಾರ್ಕ್ಸ್ ಸಿಗುವಂತ ಕಾಲ. ಲಕ್ ಇರ್ಬೇಕು. ವಂಡರ್ಫುಲ್. ಓಕೆ ವಿನೋದ್, ನಿಮ್ಮ ಮೂರನೇ ಪ್ರಶ್ನೆ, ಆಧಾರ್ ಯೋಜನೆಯ ಮುಖ್ಯಸ್ಥರು ಯಾರು? ಆಯ್ಕೆಗಳು: ಎ ಎನ್ ನೀಲೇಕಣಿ, ಬಿ ನಾರಾಯಣಮೂರ್ತಿ, ಸಿ ಅಜೀಂ ಪ್ರೇಮ್ಜಿ, ಡಿ ಅನಿಲ್ ಅಂಬಾನಿ. ನಿಮ್ಮ ಸಮಯ ಈಗ ಶುರು ವಿನೋದ್. ಏನನ್ಸುತ್ತೆ? ಆಧಾರ್ ಯೋಜನೆಯ ಮುಖ್ಯಸ್ಥರು ಯಾರು? ಎ ನೀಲೇಕಣಿ. ಪಕ್ಕನಾ? ಪಕ್ಕ. ಇನ್ನೊಮ್ಮೆ ಆಯ್ಕೆಗಳನ್ನ ನೋಡ್ಕೊಳ್ಳಿ. ನಿಮ್ಗಿನ್ನು 10 ಸೆಕೆಂಡ್ ಬಾಕಿ ಇದೆ. ಇಲ್ಲ, ಪಕ್ಕ? ಪಕ್ಕ ಇದೆ. ತಗೊಳ್ಳೋದಾ? ತಗೊಳ್ಬಹುದು.
ಓಕೆ, ನೀವು ಹೇಳಿದಂತಹ ಉತ್ತರ AN ನೀಲೇಕಣಿ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು. ಮೇಷ್ಟ್ರಿಗೆ ಆಯ್ಕೆಗಳೇ ಬೇಕಿರ್ಲಿಲ್ವಾ ಅಂತ? ಇಲ್ಲ, ಲಕ್ ಇದೆಯಲ್ಲ ಅದಕ್ಕೆ. ಓ ವಂಡರ್ಫುಲ್. ಬುದ್ಧಿ ಜೊತೆಗೆ ಲಕ್ಕು ಸೇರಿದ್ರೆ ಲಕ್ಪತಿ ಆಗೋದ್ ಗ್ಯಾರಂಟಿ ಅಂತೀರಿ. ಹೌದು. ವಂಡರ್ಫುಲ್. ವಿನೋದ್, ಈಗ 4ನೇ ಪ್ರಶ್ನೆ ಬರ್ತಾ ಇರುವಂತದ್ದು. 4ನೇ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಬಂಪರ್ ಪ್ರಶ್ನೆಗಳು ಬರ್ತವೆ, ಅಂದ್ರೆ ಡಬಲ್ ಆಗ್ತಾ ಹೋಗುತ್ತೆ. ಸೊ ಬಿ ಕೇರ್ಫುಲ್. ನಿಮ್ಮ 4ನೇ ಪ್ರಶ್ನೆ ವಿನೋದ್, ಓಕೆ. ಭಾರತದ ಹೆಚ್ಚು ರಾಜ್ಯಗಳಲ್ಲಿ ಚಲಿಸುವಂತಹ ರೈಲು ಯಾವುದು? ಆಯ್ಕೆಗಳು: A ಕರ್ನಾಟಕ ಎಕ್ಸ್ಪ್ರೆಸ್, B ಉದ್ಯಾನ್ ಎಕ್ಸ್ಪ್ರೆಸ್, C ಹಿಮಗಿರಿ ಎಕ್ಸ್ಪ್ರೆಸ್, D ದೆಹಲಿ ಎಕ್ಸ್ಪ್ರೆಸ್. ವಿನೋದ್, ನಿಮ್ಮ ಸಮಯ ಈಗ ಶುರು. ಓಕೆ. ರೈಲಲ್ಲಿ ಓಡಾಡ್ತಾ ಇರ್ತೀರಾ? ಸಮಟೈಮ್ಸ್. ಓಕೆ. ಏನನ್ಸುತ್ತೆ? ಟ್ರೈ ಮಾಡ್ತಾ ಇದ್ದೇನೆ. ಟ್ರೈ ಮಾಡ್ತಾ ಇದ್ದೀರಿ. ಮನೇಲೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಾ? ಏನಿಲ್ಲ. ಸಮಯ ಮುಗಿತಾ ಇದೆ. Okay. ದೆಹಲಿ ಎಕ್ಸ್ಪ್ರೆಸ್ ಡಿ ದೆಹಲಿ ಎಕ್ಸ್ಪ್ರೆಸ್ ತಗೊಳ್ಳೋಣ. ಐ ಥಿಂಕ್ ದೆಹಲಿ ಎಕ್ಸ್ಪ್ರೆಸ್. ಓಕೆ, ನಿಮ್ಮ ಸಮಯ ಕೂಡ ಮುಗಿದಿದೆ. ನೀವು ಹೇಳಿದಂತಹ ಉತ್ತರ ಡಿ ದೆಹಲಿ ಎಕ್ಸ್ಪ್ರೆಸ್. ನಿಮ್ಮ ಉತ್ತರ ತಪ್ಪು. ವಿನೋದ್, ನಿಮ್ಮ ಉತ್ತರ ತಪ್ಪು. ಆದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ನೀವು ಹೇಳಿದಂತಹ ಉತ್ತರ ಡಿ ದೆಹಲಿ ಎಕ್ಸ್ಪ್ರೆಸ್, ಆದ್ರೆ ಸರಿಯಾದಂತಹ ಉತ್ತರ ಇರುವಂತದ್ದು ಸಿ ಹಿಮಗಿರಿ ಎಕ್ಸ್ಪ್ರೆಸ್. ಭಾರತದ ಹೆಚ್ಚು ರಾಜ್ಯಗಳಲ್ಲಿ ಚಲಿಸುವಂತಹ ರೈಲು ಹಿಮಗಿರಿ ಎಕ್ಸ್ಪ್ರೆಸ್. ಥ್ಯಾಂಕ್ ಯು ಸೋ ಮಚ್ ವಿನೋದ್. ಮೇಷ್ಟ್ರು ಸಾಕಷ್ಟು ಉತ್ತರಗಳನ್ನು ಸರಿಯಾಗಿ ಕೊಟ್ಟರು, ಇದರಲ್ಲಿ ಸ್ವಲ್ಪ ಎಡವಟ್ಟಾಯಿತು. ಎನಿವೇಸ್, ಓಕೆ, ಹಾಗಿದ್ರೆ ಇನ್ನಷ್ಟು ಕಾಲರ್ಗಳನ್ನ ತೆಗೆದುಕೊಳ್ಬೇಕು, ಇನ್ನಷ್ಟು ಮಾತನಾಡಬೇಕು, ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ನಿಮ್ಮ ಮುಂದಿಡಬೇಕು. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.